ಡಾಕ್ಟರ್ ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಬಸವಣ್ಣ ಹಾಗೂ ಭಾಗೀರಥ ಮಹರ್ಷಿಯಂತಹ ಮಹಾಪುರುಷರು ಸಮಾಜದ ಒಳಿತಿಗಾಗಿ ಶ್ರಮಿಸಿದವರು. ಅವರನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಅವರ ಆದರ್ಶಗಳನ್ನು ಇಡೀ ಸಮಾಜವು ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಎ ಮಂಜು ಅವರು ತಿಳಿಸಿದ್ದಾರೆ. ತಾಲೂಕಿನ ಕೊಡನೂರು ಹೋಬಳಿಯ ಅತ್ತಿಮರದಕೊಪ್ಪಲು ಗ್ರಾಮದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಭಾಗೀರಥ ಮಹರ್ಷಿಯವರ ಕಂಚಿನ ಪ್ರತಿಮೆ ಅನಾವರಣ ಹಾಗೂ ಭಾಗೀರಥ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬರೂ ಒಂದಾಗಿ ಬದುಕಬೇಕೆಂಬ ಉದಾತ್ತ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದರು. ಆದರೆ ಇಂದು ನಾವು ಮಹಾನ್ ಪುರುಷರನ್ನು ಜಾತಿಯ ಕಣ್ಣಿನಿಂದ ನೋಡುತ್ತಿರುವುದು ವಿಷಾದನೀಯ ಸಂಗತಿ ಎಂದು ಮಂಜು ಅವರು ಬೇಸರ ವ್ಯಕ್ತಪಡಿಸಿದರು. ಬರೆದಿರ್ತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಳಿ ಅಂತ ಬರೆದಿರ್ತಕ್ಕಂಥದ್ದು ಇವೆಲ್ಲ ಏನಕ್ಕೆ ಅಂತಂದ್ರೆ ಆಚರಣೆನ ಮಾಡಿ ಒಳ್ಳೆಯರಾಗಿ ಬದುಕಬೇಕು ಅಂತ ಹೇಳಿ ಇಂದಿನಿಂದ ನಮಗೆ ಮಾರ್ಗದರ್ಶನ ಹಾಕೊಂಡಿರ್ತಕ್ಕಂಥದನ್ನ ನಾವು ಯಾರು ಮರಿಬಾರ್ದು. ಇವತ್ತಿನ ಸಮಾಜದ ಬದಲಾವಣೆ ಆಗ್ಬೇಕಂದ್ರೆ ನೀವು ಉತ್ತಮವಾಗಿ ಎಲ್ಲರದಂಗೆ ನಾನು ಇರಬೇಕು ಅನ್ನೋದಾದ್ರೆ ವಿದ್ಯೆಯ ವಂಚಿತರಾಗಬಾರ್ದು. ವಿದ್ಯೆಯಿಂದ ಮಾತ್ರ ಬದಲಾವಣೆ. ಈ ದೇಶದಲ್ಲಿ ಯಾರನ್ನು ಬೇಕಾದ್ರೂ ಕದಿಬಹುದು, ನಮ್ಮನ್ನು ಕದ್ದು ಕಿಡ್ನಾಪ್ ಮಾಡಬಹುದು, ಚಿನ್ನ ಕದಿಬಹುದು. ನೀವು ಓದಿರ್ತದಲ್ಲ ತಳವರಿಗೆ ವಿದ್ಯೆ ಇರ್ತಿಲ್ಲ, ಅದನ್ನ ಕದಿಯಕ್ಕೆ ಯಾರ ಕೈಲೂ ಆಗಲ್ಲ. ಆ ವಿದ್ಯೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ, ಸರ್ಕಾರವು ಸಂತರ ಜಯಂತಿಗಳನ್ನು ಆಚರಿಸುವುದು ಕೇವಲ ಸಂಭ್ರಮಕ್ಕಲ್ಲ, ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಮಾಜವು ಕೇವಲ ಆಚರಣೆಗಳಲ್ಲಿ ಕಾಲಹರಣ ಮಾಡದೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣದತ್ತ ಗಮನ ಹರಿಸಬೇಕೆಂದು ಕಿವಿಮಾತು ಹೇಳಿದರು. ನೂರಾರು ಜನಗಳ ಒಂದು ಕೈಗಳು ಕೆಲಸ ಮಾಡಿರ್ತಾರೆ. ಅವರೆಲ್ಲರೂ ಸಹ ಶ್ರಮಿಸಿರೋದ್ರಿಂದ ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ಮೂಡಿ ಬಂದಿದೆ. ಹಾಗೆ ನಾವಾದ್ರೂ ಸಹ ನಿಮ್ಗೆ ಹೇಳೋದಿಷ್ಟೇ, ಮಂಜಣ್ಣವರಿಗಾಗಲೇ ಹೇಳಿದಂತೆ ಯಾವುದೇ ಒಬ್ಬ ಸಂತನನ್ನ ಮಹಾತ್ಮನನ್ನ ಒಂದು ಜಾತಿಗೆ ಸೀಮಿತಗೊಳಿಸಬಾರದು. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಈಗಾಗಲೇ 33ಕ್ಕೂ ಹೆಚ್ಚಿನ ಸಂತರ ಶರಣರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದೆ. ಅವರೆಲ್ಲರಿಗೂ ಗೌರವವನ್ನು ಯಾತಕ್ಕಾಗಿ ನಾವು ಕೊಡ್ತಾ ಇದ್ದೇವೆ ಅಂದ್ರೆ ಅವರು ಮಾಡಿದಂತಹ ಸಾಧನೆ, ಅವರ ಕೊಡುಗೆ, ಅವರ ಎಲ್ಲ ರೀತಿಯಾದಂತಹ ಸಾಧನೆಯ ಫಲವಾಗಿ ಅವರನ್ನು ನಾವು ಗೌರವಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಭರಮಣ್ಣ ಲಕ್ಷ್ಮಣ್ ಉಪ್ಪಾರ್, ಚಲನಚಿತ್ರ ನಿರ್ಮಾಪಕ ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಆರ್ ಹೊಯ್ಸಲ, ಮಾಜಿ ಮುಡಾ ಅಧ್ಯಕ್ಷ ಎಚ್ಎನ್ ವಿಜಯ್ ಕುಮಾರ್, ರಾಜ್ಯ ಉಪ್ಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ವೆಂಕೋಬಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು.